ನಮ್ಮ ಪಕ್ಷ ಚುನಾವಣೆ ಎದುರಿಸಲು ಸಿದ್ಧವಾಗಿದೆ. ಏನು ಏಪ್ರಿಲ್ 9 ಮತದಾನ ಅಂತ ಹೇಳಿದಾರೆ, ಭಾಳ ಖುಷಿ ಆಗ್ತದೆ. ನಾವು 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಕೇಸರಿ ಧ್ವಜವನ್ನು ಹಾರಿಸೋದ್ರಲ್ಲಿ ಸಂದೇಹ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಒಳ್ಳೆಯ ಯೋಜನೆಗಳನ್ನು ನೀಡಲಿಲ್ಲ. ಮತ್ತು ನಮ್ಮ ಕೃಷ್ಣಾ ಮೇಲ್ದಂಡೆ ವಿಷಯದೊಳಗಂತೂ ಬೋಗಸ್ ಹೇಳಿಕೆ ನೀಡಿದ್ರು. ಆದರೆ ಯಾವುದೇ ರೀತಿ ತಾರ್ಕಿಕ ಅಂತ್ಯ ಕಾಣುವಂಥ ಒಂದು ಯೋಜನೆಗಳು ಬರಲಿಲ್ಲ. ಈಗ ನಿನ್ನೆ ತಾನೇ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡಿದ್ರು. ಅದರ ಪ್ರಾರಂಭ ಮಾಡಬೇಕಲ್ಲ. ಇದೇ ಸಿದ್ದರಾಮಯ್ಯನವರು 2014-15 ಘೋಷಣೆ ಮಾಡಿದಂಥ ಮೆಡಿಕಲ್ ಕಾಲೇಜು 2018ವರೆಗೂ ಇದೇ ಸಿದ್ದರಾಮಯ್ಯನವರು ಇದ್ದರು. ಮುಂದೆ ಒಳ್ಳೆ ಇವ್ರದೇ ಸಮ್ಮಿಶ್ರ ಸರ್ಕಾರ ಇತ್ತು 19ವರೆಗೂ ಕೂಡ. ಆದರೂ ಅವತ್ತು ಪೂರ್ಣ ಮಾಡೋಕ್ಕಾಗಲಿಲ್ಲ. ಮುಂದೆ ಇವಾಗೂ ಕೂಡ 2023 ಒಳ್ಳೆ 26 3 ವರ್ಷ ಆಯಿತು. ಆದರೆ ಇಲ್ಲಿವರೆಗೂ ಇರದೇ ಇರುವಂಥ ಅಭಿಮಾನ ಇವತ್ತು ಯಾಕೆ ಬಂತು? ಅದೇ ಮೇಟಿ ಅವ್ರು ಇದ್ದಾಗನ ಇದನ್ನು ಮಾಡ್ಬೋದಾಗಿತ್ತಲ್ಲ. ಇದನ್ನು ಅವತ್ತು ಘೋಷಣೆ ಮಾಡಿ ಸಾಕಷ್ಟು 17 ಬಜೆಟ್ ಮಂಡನೆ ಮಾಡ್ತಂತಾರೆ. ಈ 17 ಬಜೆಟ್ ಹಿಂದಿನ ಬಜೆಟ್ದೊಳಗೆ ಮಾಡ್ಬೋದಾಗಿತ್ತಲ್ಲ. ಆದರೆ ನಿನ್ನೇನು ಬಾಗಲಕೋಟೆ ಒಳಗೇನು ಮೆಡಿಕಲ್ ಕಾಲೇಜ್ ಬಗ್ಗೆ ಏನು ಶಂಕುಸ್ಥಾಪನೆ ಮಾಡಿದಾರ, ಇದು ಚುನಾವಣೆ ಶಂಕುಸ್ಥಾಪನೆ ಅಂತ ನಾನು ಹೇಳ್ಬೋದು. ಆದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡಿಕ್ಕಾರೆ ಮಾಡಿದಂತೂ ಅಲ್ಲವೇ ಅಲ್ಲ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಇಂಥವು ಸಾಕಷ್ಟು ಅಡಿಗೆಲ ಸಮಾರಂಭ ಇಂಥವು ಶಂಕುಸ್ಥಾಪನೆಗಳು ನಾವು ನೋಡಿದ್ದೀವಿ. ಇದನ್ನು ಪೂರ್ಣಗೊಳ್ಳಬೇಕಲ್ಲ, ಅದು ಭಾಳ ಕಷ್ಟ ಅದ. ಅದಕ್ಕೆ ಸಿದ್ದರಾಮಯ್ಯನವರನ್ನು ಇವು ರಾಜಕೀಯಗೊಳಿಸಲಾರ್ದನ ನಿಜವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಂತ ಹೇಳತ್ತೀನಿ. ನಮ್ಮ ಪಕ್ಷ ಈ ಸರ್ತ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲುವುದು ಶತಸಿದ್ಧ. ಈಗ ತುಂಬಾ ಅಗದಿ ಶಾರ್ಟ್ ಪೀರಿಯಡ್ ಇದೆ. ಏಪ್ರಿಲ್ 9 ಎಲೆಕ್ಷನ್ ದಿನಾಂಕ ಇರುವಂಥದ್ದು. ಈಗ ಆಲ್ರೆಡಿ ಈಗ ಮಾರ್ಚ್ 15 ತುಂಬಾ ಕಡಿಮೆ ಅವಧಿ ಅಲ್ಲ ಸರ್? ಎಷ್ಟರ ಮಟ್ಟಿಗೆ ನಿಮಗೆ ಚಾಲೆಂಜಿಂಗ್? ನಮಗೆ ಏನು ಚಾಲೆಂಜನೇ ಇಲ್ಲದೆ. ಯಾಕಂದ್ರೆ ಈಗಾಗಲೇ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಪ್ರಚಾರ ಶುರು ಆಗಿದೆ. ನಮ್ಮದು ಹೆಚ್ಚು ಕಡಿಮೆ ನಾವು ನಿನ್ನೆನ ಪ್ರಚಾರ ನಮ್ಮ ಪಕ್ಷದ ನಾಯಕರು ನಿನ್ನೆ ದಿನ ಅಧಿಕೃತ ಪಕ್ಷದ ಪ್ರಚಾರ ಚಾಲೂ ಆಗಿದೆ. ಮುಂದೆ ನಮ್ಮ ಏನು ಬೂತ್ ಮಟ್ಟದ ಸದಸ್ಯರು, ಬೂತ್ ಅಧ್ಯಕ್ಷರು ಎಲ್ಲರೂ ಜಿಲ್ಲಾ ಮಟ್ಟದವ್ರು ಇರ್ಬೋದು, ಹೋಬಳಿ ಮಟ್ಟದೊಳಗೆ ನಾವೆಲ್ಲ ರೆಡಿ ಇದ್ದೀವಿ. ಚುನಾವಣೆ ನಮಗೇನು ಒಳ್ಳೇದಿದೆ. ಯಾಕಂದ್ರೆ ಇಷ್ಟು ದಿನದಾಗ ಮುಗಿತದಪ್ಪ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷದ ಏನು ಕುರುಡು ಕಾಂಚನ ಏನು ಕುಣಿಸ್ತಲ್ಲ, ಇದನ್ನು ಬಂದ್ ಮಾಡೋಕೆ ಇದೊಂದು ನಮಗೂ ಒಂದು ಒಳ್ಳೇದು ಅವಕಾಶ ಅಂತ ಹೇಳ್ಬೋದು ನಾನು ಇದರಿಂದ. ಈಗ ಬಿಜೆಪಿ ಮಾಜಿ MLC ಮಧ್ಯೆ ಸ್ವಲ್ಪ ಅದು ಕೂಡ ಏನಿಲ್ಲ. ನಮ್ಮ ನಾಯಕರು, ರಾಜ್ಯ ನಾಯಕರು ಎಲ್ಲ ಸರಿ ಮಾಡಿದ್ದಾರೆ. 100% ಎಲ್ಲರೂ ಒಟ್ಟುಗೂಡಿಕೆ ನಾವು ಚುನಾವಣೆ ಎದುರಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ನಾವು.